ಶಿವಮೊಗ್ಗದ ಅಖಾಡಕ್ಕೆ ಮತ್ತೆ ಮಧು ಬಂಗಾರಪ್ಪ ಧುಮುಕ್ತಾ ಇದ್ದಾರೆ. ಸೊ ಇದು ಹೇಳಿ ಕೇಳಿ ಜಿದ್ದಾಜಿದ್ದಿ ಅಖಾಡ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ಮಾಜಿ ಶಾಸಕರಂತ ಮಧು ಬಂಗಾರಪ್ಪ. ಮಧು ಬಂಗಾರಪ್ಪ ಕಾರ್ಯಕ್ರಮ ಸ್ವಾಗತ. ಸೊ ಮಿನಿ ವಾರ್ ಸೋತು ಶಸ್ತ್ರ ಬಿಸಾಕಿದ್ರಿ ಅನ್ನೋಂಥ ಆರೋಪ ಇದೆ. ಇಲ್ಲ, ಅದನ್ನು ತಮ್ಮ ಮಾಧ್ಯಮದಲ್ಲೇ ನೋಡಿದೆ. ಶಸ್ತ್ರ ಬಿಸಾಕದ ಪ್ರಶ್ನೆ ಆಗಲ್ಲ. ಚುನಾವಣೆಯಲ್ಲಿ ಸೋತ ಮೇಲೆ ಫ್ರಂಟ್ ಲೈನಲ್ಲಿ ಬರೋದಕ್ಕೆ ಸ್ವಾಭಾವಿಕವಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ನಾನು ಜನಪ್ರತಿನಿಧಿ ಅಲ್ಲ. ಆದರೂ ಕೂಡ ಸೋತವರಿಗೆ ಜಾಸ್ತಿ ಜವಾಬ್ದಾರಿ, ಕ್ಷೇತ್ರದ ಜೊತೆ ಹೇಳ್ತೀನಿ, ಸೋತವರಿಗೆ ಜಾಸ್ತಿ ಸಂಪರ್ಕ ಇರಬೇಕಾಗಿತ್ತು, ಅದಿರಲಿಲ್ಲ. ಇಲ್ಲ 100% ಇತ್ತು. ಮೀಡಿಯಾನ ನಾನು ಯುಟಿಲೈಸ್ ಮಾಡಿಕೊಳ್ಳಿಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದು ಉದಾಹರಣೆ ಕಾರ್ಯಕರ್ತರು ಹೇಳ್ತಾರೆ, ನಿಮ್ಮ ಕಾಗೋಡು ತಿಮ್ಮಪ್ಪನವರೇ ಹೇಳಿದ್ದಾರೆ. ಇಲ್ಲ ಕಾಗೋಡು ತಿಮ್ಮಪ್ಪ ಇಲ್ಲ ತಪ್ಪು. ಒಂದು ಸತಿ ಯಾವುದೋ ಒಂದು ಮಾಧ್ಯಮದಲ್ಲಿ ಏನೋ ಒಂದು ಬಂತು, ಏನೋ ಕಾಗೋಡು ತಿಮ್ಮಪ್ಪವ್ರು ಗರಂ ಅಂತ. ಪಾಪ ಸಾಯಂಕಾಲ ಫೋನ್ ಮಾಡಿ, ಅಯ್ಯೋ ಮಾರಾಯ, ನಾನು ಏನು ಹೇಳೇ ಇಲ್ಲ ಮಾರಾಯ, ಅದು ಯಾರೋ ಹಿಂಗೆ ಹಾಕಿದ್ರೆ. ಇಲ್ಲ ಒಂದು. ಆಮೇಲೆ ಇನ್ನೊಂದು ಏನಾಗುತ್ತೆ ಹೂಗಾರವ್ರೆ, ನಾನು ಸ್ವಲ್ಪ ನನಗೆ ಹೇಳ್ಬಿಡ್ತೀನಿ. ಏನಾಗುತ್ತೆ, ಚುನಾವಣೆಯಲ್ಲಿ ಸೋತ ಮೇಲೆ ನಾನು ಪಬ್ಲಿಕ್ ಫಂಕ್ಷನ್ಸು ಇದಕ್ಕೆಲ್ಲ ಹೋಗೋದಕ್ಕೆ ಕಷ್ಟ, ಪಾರ್ಟಿಗೆ ಸೀಮಿತವಾಗ್ತೀವಿ. ಆದರೆ ಕುಮಾರಣ್ಣವರೇ, ನನ್ನ ಅಣ್ಣನ ಸಮಾನರಾಗಿರ್ತಕ್ಕಂಥ ಕುಮಾರಣ್ಣವರೇ ಮುಖ್ಯಮಂತ್ರಿ ಇರೋದ್ರಿಂದ ಕ್ಷೇತ್ರದ ಮತ್ತು ಜಿಲ್ಲೆಯ, ಈ ಕ್ಷೇತ್ರ ಅಂದರೆ ಈಗ ನನಗೆ ಫುಲ್ ದೊಡ್ಡ ಕ್ಷೇತ್ರ ಆಯಿತು, ಶಿವಮೊಗ್ಗ 8ಕ್ಕೂ ಕೂಡ ಪ್ರಾಮಾಣಿಕವಾಗಿ ಅನುದಾನವನ್ನು ತರ್ತಕ್ಕಂಥದ್ರಲ್ಲಿ ಸಕ್ಸಸ್ ಆಗಿದ್ದೀನಿ. ನಾನು ಪಾದಯಾತ್ರೆ ಮಾಡಬೇಕಾದ್ರೆ ನೀರಾವರಿಗೆ ಹೋರಾಟ ಮಾಡಿದೆ. ಶಿಕಾರಿಪುರಕ್ಕೆ ಹೈಯೆಸ್ಟು ಯಾರು ಅಧಿಕಾರದಲ್ಲಿದ್ದರೂ ಅವ್ರು ಮಾಡೋಕ್ಕಾಗಲಿಲ್ಲ, ಆದರೆ ಕುಮಾರಣ್ಣವ್ರು ರಿಲೀಸ್ ಮಾಡಿದರು. ಆಮೇಲೆ 3ನೇ ತಾರೀಕು, ಒಂದು ಸೂಕ್ಷ್ಮವಾಗಿ ನಾನು ಹೇಳ್ತೀನಿ, 3ನೇ ತಾರೀಕು ನಾನು ಹೋಗಲಿಲ್ಲ. ಸನ್ಮಾನ್ಯ ಕುಮಾರಸ್ವಾಮಿಯವರು ಶಿವಮೊಗ್ಗಕ್ಕೆ ಬಂದಿದ್ದರು. ಯಾಕೆ ಹೋಗಲಿಲ್ಲ ಅಂದರೆ ಕುಮಾರಣ್ಣವ್ರು ಹೇಳಿದರು, ಇಲ್ಲ ಬಂದು ನೀನು ಹೇಳೋದು ಕರೆಕ್ಟ್, ನೀನು ಬಾ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಬಂದ ಮೇಲೆ ನನಗೆ ಸ್ಟೇಜಿಗೆ ಕರೀತಾರೆ. ಸ್ಟೇಜಿಗೆ ಕರೆದ ಮೇಲೆ ಏನಾಗುತ್ತೆ, ಕುಮಾರಸ್ವಾಮಿಯವರು ಬಂದಿರೋದೇ ಮಧು ಬಂಗಾರಪ್ಪನ ಪ್ರಮೋಟ್ ಮಾಡೋದಕ್ಕೆ. ಆಬ್ವಿಯಸ್ಲಿ ನಾನು ಇದಕ್ಕೆ ಸುಳಿಯಲ್ಲಿ ನಾನು ಸಿಗೋಕ್ಕೆ ನನಗೆ ಕಷ್ಟ ಆಯಿತು. ಯಾವಾಗ ಆಯಿತು ಹೂಗಾರವ್ರೆ, ಮೊನ್ನೆ ರಾತ್ರಿ 8 ಗಂಟೆಗೆ ಅಲ್ಲ ಕಾಣಿಸ್ಕೊಳ್ಳೋದಲ್ಲ, ಹೊರಗೆ ಕಾಣಿಸ್ಕೊಳ್ತಾ ಇದ್ದೀನಿ. ಹೌದು. ಅದರ್ವೈಸ್ ಜನರ ಜೊತೆಗೆ ನೀವೇನು ಸಂಪರ್ಕ ಕಟ್ಟಾಗಿಲ್ಲ? ಇಲ್ಲ ಅದೆಲ್ಲ ಇದೆ, ಅದನ್ನೆಲ್ಲ ಬಿಟ್ಟು ಹೋಗಕ್ಕಾಗಲ್ಲ. ಬೈ ಎಲೆಕ್ಷನ್ ಇಲ್ಲ ಫಾರಿನ್ ಕರ್ಕೊಂಡ್ ಬಂದ್ರು ಇಲ್ಲ ಫಾರಿನ್ ಅಂದ್ರೆ ನಾನೇ ನನ್ನಲ್ಲಿ ಸೆಟ್ಲ್ ಆಗಿಲ್ಲ. ನೀವು ಹೋಗಿದ್ರಿ? ಇಲ್ಲ 20 ದಿವಸಕ್ಕೆ ನಾನು ಹೋಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಕೇಳಿದಾಗ ನಾನು ಹೇಳಿದೆ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಮತ್ತು ವಿಶೇಷವಾಗಿ DK ಶಿವಕುಮಾರ್ ಅವರಿಗೆ. ಫಸ್ಟ್ ಇನಿಷಿಯಲಿ ಅವರೇ ಕಾಂಟ್ಯಾಕ್ಟ್ ಮಾಡಿದ್ದು. ನಾನು ಹೇಳಿದೆ, ಇಲ್ಲ 4 ತಿಂಗಳಲ್ಲಿ ಮತ್ತೆ ಈ ಆಯುಧಗಳು ಬೇಕಾಗುತ್ತೆ, ನಿಮ್ಗೆ ಗೊತ್ತಿದೆ ಹೂಗಾರವ್ರೆ ಚುನಾವಣೆ ಅಂತ ಹೇಳಿದರೆ ಬೇಡ, 4 ತಿಂಗಳಿಗೆ ತುಂಬ ಇದಾಗುತ್ತೆ. ನಾನು ವೈಯಕ್ತಿಕವಾಗಿ ನನಗೆ ಇಷ್ಟ ಇಲ್ಲ. ಆಮೇಲೆ ಒಂದು ಪ್ಲ್ಯಾನ್ ಮಾಡಿ ಯಾರೇನಿದ್ರು ಕೂಡ ನಾನು ಪ್ರಾಮಾಣಿಕವಾಗಿ ಬೈ ಎಲೆಕ್ಷನ್ ನಿಮ್ಗೆ ಆಸಕ್ತಿ ಇಷ್ಟ ಇಲ್ಲ ಮಾಡಿದ್ರೆ ಒಂದು ನಿಮಿಷ ಫಸ್ಟ್ ಆಸಕ್ತಿ ಇರಲಿಲ್ಲ. ಅದು ಕ್ರಮೇಣ ಏನಾಯಿತು, ಮಾನ್ಯ ಸಿದ್ದರಾಮಯ್ಯವರು ಮತ್ತು ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ, ರಾಹುಲ್ ಗಾಂಧಿಯವರು ಸನ್ಮಾನ್ಯ ದೇವೇಗೌಡರಿಗೂ ಮಾತಾಡಿ, ಇಲ್ಲ ಮಧು ಆದರೆ ಕರೆಕ್ಟ್ ಆಗುತ್ತೆ, ಅವರೇ ಫೈಟ್ ಕೊಡೋಕ್ಕಾಗೋದು, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಆಬ್ವಿಯಸ್ಲಿ ಅಲ್ಲಿ 7 ಜನರು BJP ಶಾಸಕರಿದ್ದಾರೆ, ಒಬ್ಬರೊಬ್ಬರು ನಮ್ಮ ಸಮ್ಮಿಶ್ರ ಸರ್ಕಾರದಿಂದ ಒಬ್ಬರು ಶಾಸಕರು ಸಂಗಮೇಶ್ವರ್ ಅವರು ಇದ್ದಾರೆ. ಇದಕ್ಕೆ ಮಧು ಅವರು ಬಂಗಾರಪ್ಪಾಜಿಯವ್ರ ಹೆಸರು ಕೂಡ ಇರೋದ್ರಿಂದ, ಆಮೇಲೆ ಮಧುಗೆ ಒಂದು ಶಕ್ತಿ ಇದೆ, ಅವರಿಗಾದ್ರೆ ನಾವು ಬಿಟ್ಟು ಕೊಡ್ತೀವಿ, ಇಲ್ಲ ನಾವು ನಿತ್ರೇನು ನಾವು ಸೋಲ್ತೀವಿ. ಶಿವಮೊಗ್ಗ ಅಖಾಡ ಅಂದ್ರೆ ಏನಾಗ್ಬಿಟ್ಟಿದೆ ಅಂದರೆ, ಒಂದು ಕಡೆ ಕಾಂಗ್ರೆಸ್ನವರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಬೈ ಎಲೆಕ್ಷನಲ್ಲಿ, ಈಗಲೂ ಕೂಡ ಅವರಿಗೆ ಆಸಕ್ತಿ ಇದೆಯೋ ಗೊತ್ತಿಲ್ಲ. ಆದರೆ JDS ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ತಾವು ಈಗ ಘೋಷಣೆ ಆಗುತ್ತೆ, ಅಧಿಕೃತವಾಗಿ ಈಗ ತಾವೇ ಕ್ಯಾಂಡಿಡೇಟ್ ಒಂದು. ಆದರೆ ಎಲ್ಲೊಂದು ಕಡೆ ನೈಟ್ ಬ್ಯಾಟ್ಸ್ಮನ್ ತರ ಆಗ್ಬಿಟ್ಟಿದ್ದೀರಾ ಅಂತ. ಇಲ್ಲ, ನೈಟ್ ಬ್ಯಾಟ್ಸ್ಮನ್ ಅಲ್ಲ, ನೀವು ಅದನ್ನ ವರಿನೇ ಮಾಡಕ್ಕೆ ಹೋಗಬೇಡಿ. ಕಾಂಗ್ರೆಸ್ ಅವರು ನಮ್ಗಿಂತ ಹುಮ್ಮಸ್ಸಾಗಿ ತುಂಬಾ ಆಸಕ್ತಿಯಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳಿದ್ರು ಅಲ್ಲ, ಅಭ್ಯರ್ಥಿಗಳು ಇದ್ರು. ನಾನು ಧೈರ್ಯ ಪ್ರಶ್ನೆ ಅಲ್ಲ, ಈಗ ಮಂಜುನಾಥ್ ಬಂಡರೆ ಒಂದು ನಿಮಿಷ ಹೋಗಾರವ್ರೆ, 10 ಜನರು ಇರ್ತಾರೆ, ಅದ್ರೊಳಗೆ ಯಾರು ಬೆಸ್ಟ್ ಅಂತ ಬಿಡ್ತಾರೆ. ಹಂಗಂದ ತಕ್ಷಣ ಬೇರೆಯವ್ರು ವರ್ಸ್ಟ್ ಅಂತ ಹೇಳೋದಕ್ಕಾಗಲ್ಲ, ಅದು ತಪ್ಪಾಗ್ತದೆ. ಕಳೆದ ಬಾರಿಯ ಏನು ಉಪಚುನಾವಣೆಯ ಏನು ಬೆಂಬಲ ಸಿಕ್ತು ಕಾಂಗ್ರೆಸ್ ಇಂದ, ಇಲ್ಲ ಜಾಸ್ತಿ ಸಿಗುತ್ತೆ, ಪ್ಲಸ್ ಸಮಯ ಜಾಸ್ತಿ ಇದೆ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು ಹೂಗಾರವ್ರೆ, ಟೈಮ್ ಇರಲಿಲ್ಲ. ಲಾಸ್ಟ್ ಟೈಮು ಟೋಟಲ್ ನನಗೆ ವರ್ಕಿಂಗ್ ಡೇ ಸಿಕ್ಕಿದ್ದು 2 ದಿವಸ ದಸರಾದ ಒಂದು ರಜಾ ಬಿತ್ತು, ಹೇಳಿದ್ರು ಅವರು ದಸರಾ ಇರೋದ್ರಿಂದ ಮಾಡಬೇಡಿ. ಅದು ಬಿಟ್ಟರೆ ನನಗೆ 12 ದಿವಸ, ಮುಂದಿನ ದಿವಸ ಲಾಸ್ಟ್ ಡೇ ಟಿಲ್ 6 o'clock, ಅಂದರೆ 13 ದಿವಸ ಮಾತ್ರ ನಾನು ಕೆಲಸ ಮಾಡಿದ್ದು. ನನ್ನ ಸೊರಬ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರೀ 2,000 ನನ್ನ ಕ್ಷೇತ್ರದ ಜನರು ನನಗೆ ಕೊಟ್ಟರು. ನಾನಲ್ಲಿ ಯಾವುದೇ ಥರದ ಯುದ್ಧಗಳನ್ನು ಮಾಡ್ತಕ್ಕಂಥ ಆಯುಧಗಳನ್ನು ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಅಂತ ಓಪನ್ ಆಗಿ ನಮ್ಮ ಫಾದರೇ ನಿಮಗೆ ಹೇಳಿದ್ದಾರೆ ಚುನಾವಣೆ ಅಂದರೆ ಹೆಂಗೆ ಅಂತ ಹೇಳಿ. ನಾನು ಹೋಗಿದ್ದು 1 hour 10 minutes ಮಾತ್ರ ಕುಮಾರಣ್ಣವ್ರ ಜೊತೆಗೆ ಒಂದು ಫಂಕ್ಷನಿಗೆ ಹೋದೆ ಹೊರತು. ಅಂದ್ರೆ ಇನ್ನೊಂದು ವಾರ ಸಿಕ್ಕಿದ್ರೆ ಶಿವಮೊಗ್ಗ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಅಸೆಸ್ಮೆಂಟು ಈ 3 months 4 months ಅಲ್ಲಿ 2002 ಬೂತಲ್ಲೂ ಕೂಡ ಎಲ್ಲೆಲ್ಲಿ ಏನೇನು ಯಾಕೆ ಅಂತ ಹೇಳಿ ಕ್ಲೀನಾಗಿ ಪಟ್ಟಿ ಮಾಡಿ
ಕೂತ್ಕೊಂಡು ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ಕೂಡ ಕೊಟ್ಟಿದ್ದೀನಿ, ನಾವು ಚರ್ಚೆ ಮಾಡಿದ್ದೀವಿ. ಆದರೆ ಒಂದು ಹೇಳ್ತೀನಿ, ನನಗೆ ಇನ್ನೊಂದು ದಿವಸ ಬೇಕಾಗಿತ್ತು. ಮಂಡ್ಯ ಸಮಾವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ರೆ ಅದ್ರ ಹಿಂದೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ನನ್ನ ಪಾರ್ಟಿ ಇದ್ರೊಳಗೆ ನಾನು ವೈಯಕ್ತಿಕವಾಗಿ MLC ನನಗೆ ಬೇಡ, ಯಾಕೆಂದ್ರೆ ನಮ್ಮ ತಂದೆಯವ್ರ ಹೆಸರಿದೆ, ನಾನು ರಾಜಕಾರಣ ಮಾಡೋದಕ್ಕೆ ಈಸಿ ಆಗುತ್ತೆ. ವೈಎಸ್ ವಿದತ್ತ, ಕೋನ್ ರೆಡ್ಡಿ, ರಮೇಶ್ ಬಾಬು, BB ಲಿಂಗಯ್ಯ ಇಂಥ ಸುಮಾರಷ್ಟು ಜನರದೆಲ್ಲ ನಾನು ಹೆಸರು ಹೇಳಿದ್ದೆ. ಬಟ್ ಕೊಟ್ಟಿರ್ತಕ್ಕಂಥ ತೀರ್ಮಾನ ಏನಿದೆ ನನಗೆ ವೈಯಕ್ತಿಕವಾಗಿ ಅದು ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ. ಯಾಕೆಂದ್ರೆ ತುಂಬಾ ಜನರು ದುಡಿದಿದ್ರು, ಅದಕ್ಕಾದ್ರೂ ಮಾಡ್ಲಿಲ್ಲ ಅಲ್ಲ ಅಂತ ಹೇಳಿ ಮನಸ್ಸಿಗೆ ನಾನು ವೈಯಕ್ತಿಕವಾಗಿ ನಿಮ್ಗಾಗಿ ನೋವಾಗಿಲ್ಲ, ನನಗೆ MLC ಟಿಕೆಟ್ ಕೊಡ್ಲಿಲ್ಲ, ಮಂತ್ರಿ ಮಾಡಲಿ ಅಂತ ಇಲ್ಲ. ಇಲ್ಲ, ನಾನು ಹೇಳಿದೆ ಅವಕಾಶ ಕೊಡಬೇಕಾಗಿತ್ತು. ಓಪನ್ ಆಗಿ ನಿಮ್ಮ ಮಾಧ್ಯಮದವರು ಕೂಡ ನಮ್ಮ ಮನೆಗೆ ಬಂದಾಗ ನಾನು ಓಪನ್ ಆಗಿ ಹೇಳಿದೆ, ನನಗೆ ಬ್ಯಾಕ್ ಡೋರ್ ಎಂಟ್ರಿ ಬೇಡ. ಬ್ಯಾಕ್ ಡೋರ್ ಅಂದ ತಕ್ಷಣ ಕೆಟ್ಟವರು ಅಲ್ಲ, ನನಗೆ ಯುದ್ಧ ಜನರ ಜೊತೆಗೆ ಮಾಡಿ ಜನರ ಜೊತೆಗೆ ದಿವಂಗತ ಬಂಗಾರಪ್ಪನವರು ಫ್ರಂಟ್ ಡೋರ್ ಎಂಟ್ರಿ ಮಾಡಿ ರಾಜಕಾರಣ ಮಾಡಿದ್ರು, ಅಧಿಕಾರ ಅನುಭವಿಸಿದ್ದು ತುಂಬಾ ಕಮ್ಮಿ. ಅಲ್ಲ, ಅದೇನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ನಾನು ಒಂದು ಹೇಳಲ್ಲ, ನಾನು ಎಷ್ಟೇ ಉನ್ನತ ಸ್ಥಾನಕ್ಕೆ ಹೋದ್ರೇನು ಹೂಗಾರವ್ರೆ, ನೀವು ಹೇಳೋದು ಒಂದೇ ಒಂದು, ಬಂಗಾರಪ್ಪವ್ರ ಮಗ ಮಧು ಬಂಗಾರಪ್ಪ ಅಂತೀರ ಹೊರತು ಮಧು ಬಂಗಾರಪ್ಪ ಅಂತ ಓನಾಗಿ ಹೇಳ. ಬಂಗಾರಪ್ಪ ಸ್ಥಾನಕ್ಕೆ ಮಧು ಬಂಗಾರಪ್ಪ ಬರಕ್ಕಾಗಲ್ಲ, ಕುಮಾರ್ ಬಂಗಾರಪ್ಪ ಬರಕ್ಕಾಗಲ್ಲ. ಇಲ್ಲ, ನಾನು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ನಾನು ಅದಕ್ಕೆ ಅರ್ಜಿನೂ ಹಾಕಿಲ್ಲ. ನಾ ಅರ್ಜಿನೇ ಹಾಕಿಲ್ಲ. ನೀವು ಪ್ರಶ್ನೆ ಯಾಕೆ ಕೇಳ್ತೀರಾ? ಅರ್ಜಿ ಹಾಕಿದ್ರೆ ಸೂಟು ಬರಲ್ಲ. ಅಲ್ಲ, ನಾನು ಅರ್ಜಿನೇ ಹಾಕಿಲ್ಲ. ನಾನು ಹೆಂಗಾಗತ್ತೆ? ಸಿ, ಹೀ ಈಸ್ ಮೈ ಫಾದರ್, ನನ್ನ ಗುರುಗಳವರು, ನನ್ನ ತಂದೆ, ನನ್ನ ಮಾರ್ಗದರ್ಶಕರು. ಅವ್ರ ಕೊನೆ ದಿನಗಳವರೆಗೂ ಕೂಡ ನಂದೊಂದು ಭಾಗ್ಯ ಇತ್ತು ಅವ್ರ ಜೊತೆಗೆ ಎಲ್ಲ ತಿಳುವಳಿಕೆ ಮಾಡೋದಕ್ಕೆ. ನನಗೆ ತಿಳುವಳಿಕೆ ಕಳೆದ ಒಂದು ಲಾಸ್ಟ್ ಅವರು ಒಂದು 10 ವರ್ಷ ನಾನು ನೋಡಿದ್ದೀನಿ. ಮಧು ಬಂಗಾರಪ್ಪ ತುಂಬಾ ಮುದ್ದಿನ ಮಗ ಅಲ್ಲ, ನಾನು ಪ್ರೀತಿಯ ಮಗ ಇಲ್ಲ. ನಾನು ನಮ್ಮ ತಂದೆ ತಾಯಿಯವರ ಕರ್ತವ್ಯ ಏನಿದೆ ಮಗನಾಗಿ ನಾನು ಅದು ಮಾಡಿದ್ದೀನಿ. ಆಮೇಲೆ ಇದು ಕುಟುಂಬದಲ್ಲಿ ನಿಲ್ಲಿಸ್ಬಿಡೋಣ ಪ್ಲೀಸ್. ಅಲ್ಲ, ಏನಾಗ್ಬಿಡುತ್ತೆ ನನಗೆ ಬೇಡ. ಮುದ್ದಿನ ಮಗ ಅಲ್ಲ, ನನ್ನ ಮುದ್ದಿನ ಮಗಕ್ಕಿಂತ ಎಲ್ಲರನ್ನು ಪ್ರೀತಿಯ ಒಬ್ಬ ಮಧು ಅಂತ ಹೇಳಿಸ್ಕೊಳ್ಳೋದಕ್ಕೆ ಮಧು ನೀನು ಇರ್ಬೇಕು ಯಾವಾಗ್ಲೂ ಅಂತ ಹೇಳಿ ಏನು ನಮ್ಮ ತಂದೆಯವರು ಹೇಳಿದ್ದಾರೆ. ತಂದೆ ತಾಯಿಯಾಗಿ ಮುದ್ದಿನ ಮಗ. ಲಾಸ್ಟ್ ಏನ್ ಹೇಳಿದ್ರು ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ, ನನ್ನ ಮಗನನ್ನ ಮಡಿಲಿಗೆ ಆಗ್ತಾ ಇದ್ದೀನಿ, ನಿಮ್ಮ ಸ್ವಂತ ಮಗ ಸ್ವಂತ ತಮ್ಮಂತರ ನೋಡಿ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಅವ್ರಿಗೆ ಒಂದು ಆಸೆ ಇತ್ತು, ಮಧು ಬಂಗಾರಪ್ಪನವ್ರನ್ನ ನಾನು ಕೈ ಬಿಟ್ರೆ ಕಷ್ಟ ಆಗುತ್ತೆ ಇತ್ತಲ್ವಾ? ಹೌದು. ಇವಾಗ ಅದೇ ಕುಮಾರಣ್ಣವರು ದೇವೇಗೌಡರು ನನ್ನನ್ನು ಕಾಪಾಡೋದು, ಅವ್ರ ಮಡಿಲಿಗೆ ಹಾಕಿರೋದು. ಅದಕ್ಕೆ ನನಗೆ ಹೋದ್ಸತಿ ಚಾನ್ಸ್ ಕೊಟ್ಟರು, ಮತ್ತೆ ಇವತ್ತು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಬೆಳಗ್ಗೆ DK ಶಿವಕುಮಾರ್ ಅವರಿಗೆ ಕುಮಾರಣ್ಣವ್ರನ್ನ ಭೇಟಿ ಮಾಡಿ DK ಶಿವಕುಮಾರ್ ಅವ್ರಿಗೆ ಹೇಳಿದಾಣ, ದಯವಿಟ್ಟು ಬಂದು ಹೋದ್ಸತಿ ಬಳ್ಳಾರಿಯಲ್ಲಿ ಕೂತ್ಕೊಂಡ್ರಿ, ಈ ಸತಿ ಬಂದು ಶಿವಮೊಗ್ಗದಲ್ಲಿ ಕೂತ್ಕೊಳ್ಳಿ, ಯಾಕೆಂದ್ರೆ ನಂದು ದೊಡ್ಡ ಏರಿಯಾ ಆಗುತ್ತೆ ಹೋಗಾರ. ಅಂದ್ರೆ ಶಿವಮೊಗ್ಗ ಈಗ ಎಲೆಕ್ಷನ್ ಇನ್ಚಾರ್ಜ್ DK ಶಿವಕುಮಾರ್ ಅಲ್ಲ, ಬರಲಿ ಅಂತ ಹೇಳಿದ್ದೀನಿ. ಇನ್ಚಾರ್ಜ್ ನಾನು ಹೇಳಲಿಲ್ಲ ಮಾಡೋದ್ರಲ್ಲಿ ತಂತ್ರ ರೂಪಿಸಿದ್ರೆ, ಯಾಕಂದ್ರೆ ಅದು ಹೇಳಿ ಕೇಳಿ ಮದಗಜಗಳ ಕಾನ್ಸ್ಟಿಟ್ಯೂನ್ಸಿ ಒಂದು ಟೈಮ್ ಅಲ್ಲಿ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ಅಂತ ಇತ್ತು. ಸೊ ನಾನು ಶಿಕಾರಿಪುರದಲ್ಲಿ ಕೂಡ ನೋಡಿದ್ದೀನಿ, ಫಾದರು ಮತ್ತೆ ಯಡಿಯೂರಪ್ಪ ಮಧ್ಯೆ ಇಂತ ಅನೇಕ ನೇರ ಯುದ್ಧಗಳಾಗಿರ್ತಕ್ಕಂಥದ್ದು ಒಂದು ಯಡಿಯೂರಪ್ಪ ಇದು ಶಿವಮೊಗ್ಗ ನಾನು ಹೇಳ್ತೀನಿ. ಸೊ ಹಾಗಾಗಿ ಈ ಬಾರಿ ಕೂಡ ಅಂತದ್ದೇ ಒಂದು ಯುದ್ಧ ಇದೆ. ಐ ಟ್ರಸ್ಟ್ ಎಲ್ಲರನ್ನೂ ಕೂಡ, ಅದರಲ್ಲೂ ಕೂಡ ಭಾಳ ಹತ್ತಿರವಾಗಿರ್ಕೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣವರು ಮತ್ತು DK ಶಿವಕುಮಾರ್ ಅವರು. ಅವರ ಅವಶ್ಯಕತೆ ನನಗೆ ಶಿವಮೊಗ್ಗದಲ್ಲಿ ಇದ್ದರೆ, ಕಾಂಗ್ರೆಸ್ ನಮ್ಮ JDSಗಿಂತ ಜಾಸ್ತಿ ಮತಗಳು ಅವ್ರಿಗೆ ಕ್ರೋಢೀಕರಿಸಿರೋದ್ರಿಂದ, ನೆಕ್ಸ್ಟ್ JDS ಇರೋದ್ರಿಂದ ಅವ್ರದ್ದು ನಮಗೆ ತಂದು ನಾನು ಮೇಲೆ ಹೋಗೋದ್ರಿಂದ DK ಶಿವಕುಮಾರ್ ಅವ್ರು ಬಂದರೆ ಇದು ಫಾಸ್ಟರ್ ಪ್ರೋಸೆಸ್ ಆಗುತ್ತೆ ಅನ್ನೋದು ಭಾವನೆ ಕಾಂಗ್ರೆಸ್ಸು ಮತ್ತು JDS ವಲಯದಲ್ಲಿ ಹರಿದಾಡಿರೋದ್ರಿಂದ ನಾನು ಅದನ್ನು ತಗೊಂಡೆ. ನಾನು ಮತ್ತೆ ನಿಲ್ಬೇಕಂದ್ರೆ ಅಣ್ಣ ನೀವು ಬಂದು ಆ್ಯಂಡ್ CM ಅವ್ರಿಗೆ DK ಶಿವಕುಮಾರ್ ಗೇಮ್ ಚೇಂಜರ್ ಸ್ಟ್ರಾಟಜಿಸ್ಟ್ ಆಗ್ತಾರೆ. ಇಲ್ಲ, ನನಗೆ ಸಹಾಯ ಮಾಡಲಿಕ್ಕೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕುಮಾರಣ್ಣವರು ಹೇಳಿದರು, ಇಲ್ಲ ಬ್ರದರ್ನ ನೀವು ಸ್ವಲ್ಪ, ಯಾಕೆಂದರೆ ಅವರು ಇಡೀ ರಾಜ್ಯ ಓಡಾಡಬೇಕಂತೆ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ. ಬೈ ಎಲೆಕ್ಷನಲ್ಲಿ ಏನಾಯಿತು, ಫ್ರೀಯಾಗಿ ಸಿಕ್ಕರು. ಯಾಕೆಂದರೆ ಇದ್ದಿದ್ದೇ 5 ಕಡೆಗೆ 2 MP ಇತ್ತು. ಅದರಲ್ಲಿ ಟಫೆಸ್ಟ್ ಇದರಲ್ಲಿ ಇದ್ದಿದ್ದು ಟಫೆಸ್ಟ್ ನಂದೇ, ನಾಟ್ ಇವನ್ ಬೆಳ್ಳಾರಿ. ಬಟ್ ಯಡಿಯೂರಪ್ಪವ್ರನ್ನ ಕಟ್ ಹಾಕಿರ್ತಕ್ಕಂಥ ಕ್ಷೇತ್ರನೇ ಶಿವಮೊಗ್ಗ. ಪ್ರಿಪ್ರೇಟರಿ ಎಕ್ಸಾಮಲ್ಲಿ ಇಲ್ಲಿ ಎಲ್ಲೆಲ್ಲಿ ನೀವು ಆನ್ಸರ್ ಸರಿ ಮಾಡಿಲ್ಲ, ಸಿಕ್ಕಿಲ್ಲ ನಿಮಗೆ ಆನ್ಸರ್ ಸರಿ ಮಾಡಿ ಟೈಮೇ ಸಿಗಲಿಲ್ಲ, ಎಲ್ಲೆಲ್ಲಿ ಸರಿ ಆಗ್ಬೇಕಂತ ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ಸೊ ಯಡಿಯೂರಪ್ಪನವರನ್ನ ನೀವು ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ನೀವು ದಿವಂಗತ ಬಂಗಾರಪ್ಪನವರು ಆ ಇಡೀ ಜಿಲ್ಲೆಯನ್ನು ಯಾವ ಥರ ಆಳ್ತಾ ಇದ್ರು, ಅದಾದ ನಂತರ ಬಂಗಾರಪ್ಪ ಹೋದ ನಂತರ ಇವತ್ತು ಕೂಡ ಶಿವಮೊಗ್ಗದ ಮೇಲೆ ಯಡಿಯೂರಪ್ಪನವ್ರಿಗೆ ಹಿಡಿತಾ ಇದೆ, ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ನಾನು ನಿಮಗೆ ಒಂದು ಹೇಳ್ತೀನಿ, ನಮ್ಮ ತಂದೆಯವರು ಹೇಳ್ತಾ ಇದ್ರು, ಯಾರು 4 ಜನರ ಅಭ್ಯರ್ಥಿ ಇದ್ದರೆ 4th ಪ್ಲೇಸಲ್ಲಿ ಇವನು 1000 ಓಟ್ ತಗೊಂಡ್ರೇನು ಅವನೊಬ್ಬ ಭಾಳ ಮುಖ್ಯವಾಗಿರ್ತಾನೆ ಚುನಾವಣೆಯಲ್ಲಿ ಅಂತ ಹೇಳಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ 13 ದಿವಸದೊಳಗೆ ದಡ ದಾಟ್ತೀನಿ ಅಂತೇಳಿ ವಿಶ್ವಾಸದ ಮೇಲೇ ನಾನು ಹೋದ್ಸತಿ ಚುನಾವಣೆಯಲ್ಲಿ ನಿಂತಿದ್ದು. ಮತ್ತು ನನಗೆ ಒಂದು ಅಡ್ವಾಂಟೇಜು, ನಮ್ಮ ತಂದೆಯವರು BJPಯಲ್ಲಿದ್ದರು, ಕಾಂಗ್ರೆಸ್ಸಲ್ಲಿದ್ದರು, JDSಲ್ಲಿದ್ದರು, ಸಮಾಜವಾದಿ ಪಾರ್ಟಿಯಲ್ಲಿದ್ದರು, ಕ್ರಾಂತಿರಂಗ ಇದ್ದರು, KCP, ಇದನ್ನೆಲ್ಲ ನೋಡಿದಾಗ ಎಲ್ಲ ಪಾರ್ಟಿಯಲ್ಲೂ ನಮ್ಮ ತಂದೆಯವರ ಅಭಿಮಾನಿಗಳಿದ್ದಾರೆ.
ನನಗೆ ಕಾಂಗ್ರೆಸ್ ಅವರು JDS ಅವ್ರಿಗಿಂತ ಈವನ್ BJP-ಯವರು ನನಗೆ ಸಹಕಾರ ಮಾಡ್ತಾರೆ ಅಂತ ಹೇಳಿ ವಿಶ್ವಾಸ ಇದೆ ಅಂತ ಹೇಳಿದ್ದೆ. ಅದನ್ನು ಈ ಸತಿ ಕರೆಕ್ಟ್. ಬಟ್ ಯಡಿಯೂರಪ್ಪನವ್ರಿಗೆ ಒಂದು ವಿಶ್ವಾಸ ಇದೆ, ಕಾಂಗ್ರೆಸ್ನಲ್ಲೂ ಅವ್ರು ಸ್ನೇಹಿತರಿದ್ದಾರೆ, JDS-ನಲ್ಲೂ ಸ್ನೇಹಿತರು. ನೀವು ಹೇಗೆ ಹೇಳ್ತಿದ್ರೆ BJP ಸ್ನೇಹಿತರು, ಯಡಿಯೂರಪ್ಪರು ಕೂಡ ಒಬ್ಬ ಆ ದೊಡ್ಡ ನಾಯಕತ್ವ ಇದೆ. ನೀವು ಅದು ಪಾರ್ಟಿ ವಿರೋಧ ಮಾಡ್ಬೋದು, ಏನೇ ಇರ್ಬೋದು. ಅವ್ರು ದೊಡ್ಡವರು, ಅವರಿಗೆ ಆ ವಿಶ್ವಾಸ ಇದ್ರೆ ಅವ್ರು ಇಟ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ವಿಶ್ವಾಸ ನನಗೂ ಇದೆ ಅಂತಕ್ಕಂಥದ್ದು ಭಾವನೆ ಮೇಲೆ. ನಿಮ್ಮ ಪಕ್ಷದಲ್ಲೂ ಅವ್ರ ಸ್ನೇಹ ಇದೆ, ಅವ್ರ ಸ್ನೇಹ ಹಸ್ತ ಇದೆ, ಕಾಂಗ್ರೆಸ್ ಅಲ್ಲೂ ಅಷ್ಟೇ ಅಲ್ಲ. DK ಶಿವಕುಮಾರ್, ಯಡಿಯೂರಪ್ಪ ಕೂಡ ಅತ್ಯಂತ ಆತ್ಮೀಯರು. ಹಿ ಈಸ್ ಅನ್ ಅಪೋಸಿಷನ್ ಪಾರ್ಟಿ ಲೀಡರು ಯಡಿಯೂರಪ್ಪ ಅವರು. ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಶಿವಮೊಗ್ಗ ಜಿಲ್ಲೆಯವರು. ಅಲ್ಲ, ಮೊನ್ನೆನೂ ಹೇಳಿದ್ರು ಅವರು, ಯಡಿಯೂರಪ್ಪ ನನಗೆ DK ಶಿವಕುಮಾರ್ ಒಳ್ಳೆ ಸ್ನೇಹಿತರು, ಇಬ್ಬರು ಸ್ನೇಹಿತರು. ಇದು ಬಹಳ ಚೆನ್ನಾಗಿದೆ ನೀವು ಕೇಳಿರೋದು. ನನಗೆ ಏನೋ ಒಂದು ನೆನಪಾಗ್ತಾ ಇದೆ. ಮಾನ್ಯ ಯಡಿಯೂರಪ್ಪ ಅವರು 2008-2009 ಮುಖ್ಯಮಂತ್ರಿಗಳಾಗಿದ್ದರು. ನೀರಾವರಿ ಯೋಜನೆಗೆ ಅವರು ಕೂಡ ಹೋರಾಟಗಳನ್ನು ಮಾಡಿದರು. ಆದರೆ ನಮ್ಮ ವಿಪರ್ಯಾಸ ಏನು ಅಂತ ಹೇಳಿದರೆ, ಪಾಪ ಯಡಿಯೂರಪ್ಪರೇ ಕೊನೆಗೆ ಕುಮಾರಣ್ಣವ್ರ ಸರ್ಕಾರದ ಒಬ್ಬ ಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವ್ರ ಮನೆಗೆ ಶಿಕಾರಿಪುರಕ್ಕೆ ನೀರಾವರಿ ಮಾಡಿ ಅಂತ ಅರ್ಜಿ ಕೊಟ್ರಲ್ಲ, ಕೊನೆ ಕುಮಾರಣ್ಣವ್ರ ಬಿಡುಗಡೆ ಮಾಡಿದ್ರಲ್ಲ. ದಂಡಾವತಿ ಕ್ಲೋಸ್ ತಗೊಳ್ಳಿ, ಅದನ್ನು ಮುಗ್ದೋಯ್ತು. ಶಿಕಾರಿಪುರದಲ್ಲೇ ಇವ್ರು ನೀರಾವರಿ ಮಾಡೋಕ್ಕಾಗಲಿಲ್ಲ. ಇವ್ರು ಹೋರಾಟ ಮಾಡಿದ್ರು, ಪಾದಯಾತ್ರೆ ಎಲ್ಲ, ಯಡಿಯೂರಪ್ಪರು ಮತ್ತು ಅವ್ರ ಮಕ್ಕಳು ಎಲ್ಲ. ಆದರೆ ನಾನು ಪಾದಯಾತ್ರೆ ಮಾಡಿ ಕುಮಾರಣ್ಣವ್ರು ಮುಖ್ಯಮಂತ್ರಿ ಆದ ತಕ್ಷಣ ಇದನ್ನು ಅನುಷ್ಠಾನ ಮಾಡ್ತೀನಿ ಅಂತ. ಬಂಗಾರಪ್ಪ ಮೈನರ್ ಇರಿಗೇಷನ್ ಆದ್ರೂ ಕಂಟಿನ್ಯೂ ಮಾಡಲಿಲ್ಲ. ಯಡಿಯೂರಪ್ಪವ್ರು ಅವ್ರ ಮುಖ್ಯಮಂತ್ರಿ ಆದ್ರೂ ಮಾಡಲಿಲ್ಲ. ನಮ್ಮ ತಂದೆಯವರು ನೀವು ನೆನ್ಪಿಟ್ಕೊಳ್ಬೇಕಂತ 92 ಆದಮೇಲೆ ಹಿ ನೆವರ್ ಎಂಜಾಯ್ಡ್ ಎನಿ ಪವರ್ ಆಸ್ ಫಾರ್ ಆಸ್ ಮಿನಿಸ್ಟರ್ ಇಸ್ ಕನ್ಸರ್ಡ್. ಅವ್ರ ಮಿನಿಸ್ಟರ್ ಆಗಲಿಲ್ಲ. ಇಲ್ಲ, ಅದು ಮಾಡಿಕೊಂಡ್ರೆ ಅಲ್ಲ, ಅದನ್ನೇ ಒಂದು ನಿಮಿಷ ಗುಟ್ಟಾಗಿ ಮಾಡೋದನ್ನ ನೀವು ಪಿಕ್ಚರಲ್ಲಿ ತೋರಿಸ್ಬೇಕಂತ ಏನಿಲ್ಲ. ಅದನ್ನು ಮಾಡ್ತಾರೆ ಬಿಡ್ತಾರೆ ಬೇರೆ ಪ್ರಶ್ನೆ. ನಾನ್ದೇನ್ ಗೊತ್ತಾ ವಿಪರ್ಯಾಸ, ಇವ್ರು ಮುಖ್ಯಮಂತ್ರಿಗಳು ಯಾವ ಗುಜರಾತ್ನ ಶಾಸಕರು ಇಲ್ಲಿ ಏನು ರಾಮನಗರ ಹತ್ರ ಬಿಡದಿ ರೆಸಾರ್ಟ್ ನಲ್ಲಿ ಇದ್ರು, ಆ ಟೈಮಲ್ಲಿ ಅಲ್ಲಿ IT ಅಧಿಕಾರಿಗಳು ದಾಳಿ ಮಾಡಿದಾಗ ಸ್ವತಃ ಅವರ ಸಂಸದರು ಅವ್ರ ಸಹೋದರು ಹೇಳ್ತಾರೆ, ನಮ್ಗೆ BJP ಬರಕ್ಕೆ ಬಹಳ ಒತ್ತಡ ತಂದ್ರು, ನಾವು BJP ಸೇರ್ಲಿ ಅಂತಲೇ ಈ ರೀತಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದು ನನಗೆ ಅದು ವಾಸ್ತವಾಂಶ ನಾನು ಮೀಡಿಯಾದಲ್ಲಿ ನೋಡಿದಾಗ ಮತ್ತು ಅವರು ಹೇಳ್ಕೊಂಡಿರೋದ್ರಿಂದ ಈ ಥರ ಒತ್ತಡಗಳನ್ನು BJPಗೆ ಅದೊಂದು ಕೆಟ್ಟ ರೋಗ ಅನಿಸುತ್ತೆ. ಅದನ್ನು ಸಾಕಷ್ಟು ಮಾಡಿದ್ದಾರೆ. ಅದನ್ನು ನಮ್ಮ ತಂದೆಯವರು ಅನುಭವಿಸಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಲ್ಲ, BJPಗೆ ಹೋಗಲಿ ಅಂತ ಹೇಳಲ್ಲ. ನಮ್ಮ ತಂದೆಯವರು BJPಗೆ ಹೋಗಿ 9 ತಿಂಗಳಲ್ಲಿ ಆಚೆ ಬಂದರು. ಸಮಾಜ ಪಾರ್ಟಿಯಲ್ಲಿ MP ಆದರು. ಅದಾದಮೇಲೆ ನಾವು 18 ವರ್ಷ ಏನು ಒಂದು CBI ಕೇಸಸಲ್ಲಿ ಇದ್ದಾಗ ಯಾವ ಘಟನೆಗಳು ಎಂತೆಂಥ ಟೈಮಲ್ಲಿ ಆಗಿದೆ, ಇನ್ನೊಂದು ದಿವಸ ನಾನು ಬಂದು ಮಾತಾಡ್ತೀನಿ. ಯಾಕೆಂದರೆ ಅದು 18 ವರ್ಷ ತಗೊಂಡ್ವಿ ನಾವು ಹೋಗಾರವ್ರೆ. 18 ವರ್ಷ ಪುಣ್ಯ ಭಾಗ್ಯ. ನಮ್ಮ ತಂದೆಯವರು ನಮ್ಮೆಲ್ಲ ಅಗಲಿ ಹೋಗೋ 6 ತಿಂಗಳು ಮುಂಚೆ ನಿರಪರಾಧಿ ಅಂತ ಹೇಳಿ 3 ಕೋರ್ಟಲ್ಲಿ 3 ಕೇಸ್ ಕ್ಲೀನ್ ಸಿಕ್ಕಿರೋದು. ಇಡೀ ದೇಶದೊಳಗೆ ಬೇಕಾದ ಜನರಿದ್ದಾರೆ ಒಳ್ಳೆ ಪೊಲಿಟಿಷಿಯನ್ಸು. ಅದರಲ್ಲಿ ಒಂದು ಸ್ಥಾನದಲ್ಲಿ ನಮ್ಮ ತಂದೆ ಬಂಗಾರಪ್ಪ ಅವರು ಇದ್ದಾರೆ ಅಂತ ಹೇಳಿ ನನಗೆ ಭಾಳ ಹೆಮ್ಮೆ ಇದೆ, ಸಂತೋಷ ಇದೆ. ಸೊ ಬಂಗಾರಪ್ಪನವರು BJPಗೆ ಹೋದ ನಂತರವೇ ಅದರ ಏನು ಕ್ಯಾಸ್ಟ್ ಬೇಸ್ ಏನಿದೆ, ಸೋಷಿಯಲ್ ಇಂಜಿನಿಯರಿಂಗು ವ್ಯಾಪ್ತಿ ದೊಡ್ಡದಾಯಿತು. ಸೊ ಆ ಕಾರಣಕ್ಕಾಗಿ ಬಂಗಾರಪ್ಪನವರು ಮತ್ತು ಬಂಗಾರಪ್ಪನವ್ರ ಮಕ್ಕಳು ರಾಜಕೀಯವಾಗಿ ಎಲ್ಲೋ ಹೊಡೆತ ತಿಂದ್ರ? ಇಲ್ಲ, ನಾನು ಚುನಾವಣೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಹೋಗಾರವ್ರೆ, ನಮ್ಮ ತಂದೆಯವ್ರ ನಿರ್ಧಾರ, ನೀನು ಈ ಚುನಾವಣೆಯನ್ನು ನಿಲ್ಲಬೇಕಾಗತ್ತೆ ಅನಿವಾರ್ಯವಾಗಿ. ಮೋಸ್ಟ್ಲಿ ನಿಮ್ಮ ಬ್ರದರ್ ಆ ಕಡೆಗೆ ನಿಲ್ಬೋದು. ಯಾಕೆಂದರೆ ನಾನು ಏನೋ ಒಂದು ತಪ್ಪು ನಿರ್ಧಾರಗಳನ್ನು ಮಾಡಿರೋದ್ರಿಂದ ಇವತ್ತು ಅನಿವಾರ್ಯವಾಗಿ ನೀನು ಅಲ್ಲಿ ಬಂದು ಇನ್ಮೇಲೆ ಈ ಸ್ಥಾನವನ್ನು ನಾನು ಹೇಳಿದಂಗೆ ನೀನು ಕೇಳಬೇಕು ಅಂತ. ನಾನು ನಮ್ಮ ತಂದೆಯವ್ರು ಹಾಕಿದ ಗೆರೆ ನನ್ನ ಜೀವನದಲ್ಲಿ ಯಾವತ್ತೂ ದಾಟಿಲ್ಲ. ಆದರೆ ನಾನು ಯಾಕೆ ನಿಂತೆ ಅನ್ನೋದು ನಮ್ಮ ಅಣ್ಣನ ವಿರುದ್ಧ ಆ ಪ್ರಶ್ನೆ ಬರೋದಿಲ್ಲ. ನೀನು ಹಿಂಗೆ ಮಾಡಬೇಕು, ಇಂಥದ್ದು ಮಾಡಬೇಕು ಅಂದರು. ಅವ್ರ ಕೊನೆ ಜೀವನದಲ್ಲಿ JDS ಅಲ್ಲಿದ್ದರು. ಅವರ ಕೊನೆ ಉಸಿರು ಎಳಿತಕ್ಕಂಥ ಸಂದರ್ಭದಲ್ಲಿ. ಸೊ ನಾನು JDS ಅಲ್ಲಿ ಬಿಟ್ಟು ಹೋಗಿದ್ದಾರೆ. ನನಗೆ ಸಂಪೂರ್ಣವಾಗಿ ತೃಪ್ತಿ ಇದೆ. ಸೋತಿರ್ಬೋದು. ಮಿನಿ ಎಲೆಕ್ಷನ್ ಪೊಲಿಟಿಕಲ್ ಪೋಲರೈಸೇಷನ್ಸ್ಗೂ ವೋಟರ್ಸ್ ಮೇಲೆ ಆಗ್ತಕ್ಕಂಥ ಪರಿಣಾಮಕ್ಕೂ ಒಂದು ಜನರಲ್ ಎಲೆಕ್ಷನ್ಗೂ ತುಂಬ ವ್ಯತ್ಯಾಸ. ಈಗ ಜನರಲ್ ಎಲೆಕ್ಷನ್ ಅಂದರೆ BJP ಆಲ್ರೆಡಿ ಬೀಯಿಂಗ್ MP, ರಾಜ್ಯಾಧ್ಯಕ್ಷರು ಮತ್ತು ಮೋದಿ ಇವೆಲ್ಲವೂ ಕೂಡ ಫ್ಯಾಕ್ಟರ್ ಇದ್ದಾವೆ. ಸೊ ನಾವು ಅಪ್ಪರ್ ಹ್ಯಾಂಡ್ ಇದೀವಿ ಅಂತ BJP ಬೀಗ್ತಾ ಇದೆ. ಅದು ಅವರು ಹಾಗೆ ಬೀಗ್ಕೊಂಡ್ರೆ ಒಂದು ನಾನು ಹೇಳಬೇಕಾಗತ್ತೆ, ಆವಾಗಲೂ ಕೂಡ ಕಾನ್ಸಂಟ್ರೇಟ್ ಹೆಂಗೆ ಮಾಡಿದರು, ಯಾವ ರೀತಿಯಲ್ಲಿ ಕಟ್ಟಾಕಿದ್ರು, ಬೂತ್ ಮಟ್ಟಕ್ಕೆಲ್ಲ ಯಡಿಯೂರಪ್ಪವ್ರು ಹೋಗಿರ್ತಕ್ಕಂಥ ನನಗೆ ಸಮಯ ಆಗಲಿಲ್ಲ. ಯಾಕೆಂದರೆ ಅವರು 6ನೇ ತಾರೀಕು ಅನೌನ್ಸ್ ಆಯಿತು ಚುನಾವಣೆ. 6ನೇ ತಾರೀಕಿಂದನೇ ಚುನಾವಣೆ ಮಾಡಿದರು, 6ನೇ ತಾರೀಕು ರಿಸಲ್ಟಿಗೆ. ಸೊ ಅದಕ್ಕೆ ಬೀಗ್ತಕ್ಕಂಥದ್ದು ನಾವು ಎಷ್ಟೇ ಮಾಡಿದ್ರೂ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥ BJP ಮತ್ತೆ ಫರ್ದರ್ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಅಂಥೇಳಿ ನನ್ನ ಅವರು ಆಬ್ವಿಯಸ್ಲಿ. ಯಾಕೆ ಅಂದರೆ ನಮಗೆ MP ಎಲೆಕ್ಷನ್ಗೆ ಭಾಳ ಜನ MLA ಇದ್ದಾರೆ, ಗೆದ್ದು ಬಿಟ್ಟಿದ್ದಾರೆ ಅಂದ ತಕ್ಷಣ MP ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತಲ್ಲ, ಅದು ಸುಳ್ಳು. ಆದರೆ ಇವತ್ತು ಫ್ಯಾಕ್ಟ್ ನೋಡಿದ್ರೆ 7 ವಿಧಾನಸಭಾ ಕ್ಷೇತ್ರ BJP ಕೈಯಲ್ಲಿದೆ, ಒಂದು ಮಾತ್ರ ನಿಮ್ಮ ಕೈಯಲ್ಲಿರೋದು ಭದ್ರಾವತಿ. ಅವತ್ತು ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಶಿವಮೊಗ್ಗ ಬಿಟ್ಟರೆ ಮತ್ತು ಬೆಳ್ಳಾರಿ ಬಿಟ್ಟರೆ ಇನ್ನೆಲ್ಲೂ ಇರಲಿಲ್ಲ.
ಇವರೆಲ್ಲರೂ ಬಂದು ಮುಗುಮಗ ಅಲ್ಲೂ ಅವರು ವರ್ಕ್ ಮಾಡಿದರು. ಆವಾಗಲೂ ಕೂಡ 7 ಜನರು ಬಿ ಜೆ ಪಿಯವರು ಇದ್ದರು, ಒಬ್ಬರು ನಮ್ಮ ಕಡೆ ಕಾಂಗ್ರೆಸ್ ಮಾತ್ರ ಇದ್ದರು. ಅವತ್ತಿಗೆ ಇವತ್ತಿಗೆ ಬದಲಾವಣೆನೇ ಇಲ್ಲ. ಆದರೆ ಅವತ್ತಿಂದ ಇವತ್ತುವರೆಗೂ ಬಿ ಜೆ ಪಿ ಫೇಸ್ ವ್ಯಾಲ್ಯೂ ನೀವು ಯಾವಾಗ ನಮ್ಮ ಯೋಧರ ಬಗ್ಗೆ ಸನ್ಮಾನ್ಯ ಯಡಿಯೂರಪ್ಪ ಅವರು ಕಾಮೆಂಟ್ ಮಾಡಿದ್ರು ಅದನ್ನ ಇಲ್ಲ, ನಾನು ಅದನ್ನ ರಿಪೀಟ್ ಮಾಡಲ್ಲ. ಸಿ ಐ ರೆಸ್ಪೆಕ್ಟ್, ನಾನು ಯಾವುದೇ ಕಾರಣಕ್ಕೂ ಅಲ್ಲ ಆನ್ ರೆಕಾರ್ಡ್ ಅವ್ರು ಹೇಳಿದ್ರು ಕೂಡ ನಾನು ಅದನ್ನ ನನ್ನ ಬಾಯಲ್ಲಿ ಅದನ್ನ ನಾನು ರಿಪೀಟ್ ಮಾಡಿ ಕೊಡೋದಕ್ಕೆ. ಯಡಿಯೂರಪ್ಪನವರಿಗೆ ಕಳೆ ಚುನಾವಣೆ ನನ್ನ ಕ್ಷೇತ್ರ ಇದು, ನನ್ನ ಮಗ ಇರ್ಬೋದು, ಯಡಿಯೂರಪ್ಪನವರಿಗೆ ಇದು ಸೋಲು ಗೆಲುವಿನ ಪ್ರಶ್ನೆ. ಈ ಚುನಾವಣೆ ಕೂಡ ಹಾಗೆ ಹೇಳ್ತಾರೆ, ಯಾಕಂದ್ರೆ ಅಧ್ಯಕ್ಷರಿದ್ದಾರೆ, ಅವ್ರು ನಾಳೆ ಮತ್ತೆ ಅಧಿಕಾರ ಬರಬೇಕಂತ ಕನಸು ಕಂಡಿದ್ದಾರೆ. ಸೊ 22 ಗೆಲ್ಲೇಬೇಕು ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಶಿವಮೊಗ್ಗ ನಾನು ನಾಮಿನೇಷನ್ ಹಾಕಿದ ದಿವಸ 3 ಗಂಟೆಗೂ ಮುಹೂರ್ತ ಇಟ್ಟಿದ್ರು, ಕುಮಾರಸ್ವಾಮಿ ಅವರು ರಿಸೈನ್ ಆಗುತ್ತೆ ಅಂತ ಹೇಳಿ. ಅವ್ರು ಮುಹೂರ್ತ ಇಡ್ತಾನೆ ಇರ್ತಾರೆ. ಅವತ್ತು ಕೂಡ ಅವ್ರ ಮಕ್ಕಳೇ ನಿಂತಿದ್ದು. 3,70,000ದಿಂದ ಸ್ಟ್ರೈಟಾಗಿ 50,000 ತಂದಿದ್ದು ಅವ್ರ ಮಗನೇ. ಸೊ ನಾನು ಅದನ್ನ ಹೆಚ್ಚು ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಬೇಸ್ ಕೂಸಿದೆ, ಯಡಿಯೂರಪ್ಪನವರ ಬಿಜೆಪಿ ಬೇಸ್ ಕೂಸಿದೆ ಅಂತ ಹೇಳ್ತಾರೆ. ಅದನ್ನ ಚುನಾವಣೆಯಲ್ಲಿ ಅಖಾಡಕ್ಕೆ ಬಂದ ಎರಡು ಪಕ್ಷಗಳ ಅಭ್ಯರ್ಥಿಯಾಗಿ ತಾವು ನಿಂತಿದ್ರು, ಜಂಟಿ ಅಭ್ಯರ್ಥಿ ಆಗಿದ್ರಿ. ಜೆಡಿಎಸ್ ಸಪರೇಟ್ ನಿಮ್ಮ ಸಹೋದರಿ ನಿಂತಿದ್ರು. ಹೌದು, ಅವಾಗ ಡಿವಿಷನ್ ಆಫ್ ವೋಟ್ ಆಗಿದ್ದು ಸತ್ಯ. ಆಮೇಲೆ ಅವಾಗ ನರೇಂದ್ರ ಮೋದಿ ಅವರು ವೇವ್ ಇತ್ತು. ನಾನು ಅದನ್ನು ನಿಮಗೆ ಹೇಳ್ತೀನಿ, ಅದೇನು ತಪ್ಪೇನಿಲ್ಲ. ಯಾರ್ಯಾರು ಲೆಕ್ಕಕ್ಕಿಲ್ದವರೆಲ್ಲ ಗೆದ್ದಿದ್ದಾರೆ, ಹಂಗಂದ ತಕ್ಷಣ ಇವ್ರು ಅದಕ್ಕೆ ಗೆದ್ದಿದ್ದಾರೆ ಅಂತ ಹೇಳಿ ನಾನು ಅಷ್ಟು ಹಗುರವಾಗಿ ತಗೊಳ್ಳೋದಿಲ್ಲ. ಆದರೆ ಇವತ್ತು ಆ ನರೇಂದ್ರ ಮೋದಿ ಅವರ ವೇವ್ ಇಲ್ಲ. ಆಮೇಲೆ ಇನ್ನೊಂದು ಫಸ್ಟ್ ಕ್ವೆಶ್ಚನ್ ಹೇಳಿದ್ರಿ ನೀವು, ಮಧುರೇ ನೀವು ಶಿವಮೊಗ್ಗದಲ್ಲಿ ಹೆಚ್ಚು ಪಬ್ಲಿಕ್ಕಾಗಿ ಕಾಣಿಸ್ಕೊಳ್ತಾ ಇಲ್ಲ ಅಂತ. ನಾನು ಹೇಳ್ತೀನಿ, ಇವ್ರು ಪಬ್ಲಿಕ್ಕಾಗಿ ಕಾಣಿಸೋದು ಬಿಟ್ಬಿಡಿ, ನನಗೆ ಮಾತಾಡ್ತಾರಲ್ಲ ಇವರು ಅಧಿಕಾರನ ಕಳಿಸಿ MP ಕಳಿಸಿದ್ರೆ ಇವ್ರು ರಿಸಾರ್ಟ್ ಆಗೋಗಿ ಕೂತ್ಕೊಂಡಿದ್ರಲ್ಲ, ಪಾರ್ಲಿಮೆಂಟಲ್ಲಿ ಹೋಗಿ ಒದರಲಿಲ್ಲ 1-2 ದಿವಸ. ಮಧು ಬಂಗಾರಪ್ಪ ಚುನಾವಣಾ ಸಂದರ್ಭದಲ್ಲಿ ಸಾಂದರ್ಭಿಕ ಶಿಶುವಾಗಿ ಹೊರಹೊಮ್ಮತಾರೆ. ನನ್ನ ಸಾಂದರ್ಭಿಕ ಶಿಶುನೇ ಅಲ್ಲ, 2 ಪಕ್ಷದ ವಿಶ್ವಾಸದ ಒಬ್ಬ ಕ್ಯಾಂಡಿಡೇಟ್, ವಿಶ್ವಾಸದ ಅಭ್ಯರ್ಥಿ, ಪ್ರೀತಿಯ ಅಭ್ಯರ್ಥಿ. ನನಗೆ ಭಾಳ ಸಂತೋಷ ಇದೆ. ನೀವು ಕಾವೇರಿಗೆ ಹಿಂಗೆ ರಕ್ಷಣೆ ಮಾಡ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ. ಇನ್ಮೇಲೆ ನಿಖಿಲ್ ಅವರನ್ನು ಆ ರಕ್ಷಣೆ ಮಾಡಿಬಿಟ್ಟು ಅವ್ರನ್ನ ಗೆಲ್ಲಿಸ್ಕೊಡಿ. ನಾನು ನಿಖಿಲ್ ಅವರು ಒಟ್ಟಿಗೆ ಪಾರ್ಲಿಮೆಂಟಿಗೆ ಹೋಗಿ ಕುಮಾರಣ್ಣವ್ರ ಜೊತೆಗೆ ಸಹಕಾರವನ್ನು ಮಾಡ್ತೀವಿ. ಬೇರೆ 28 ಜನರನ್ನು ಗೆಲ್ಲಿಸ್ಕೊಂಡ್ರೆ ಈ ಸಮ್ಮಿಶ್ರ ಸರ್ಕಾರ. ದೇವೇಗೌಡರ ಫ್ಯಾಮಿಲಿಯಿಂದ 3 ಜನ ಲೆಕ್ಕ, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ, ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಮಧು ಬಂಗಾರಪ್ಪ. ನೀವು ಸನ್ಮಾನ್ಯ ದೇವೇಗೌಡರು ನಮ್ಮ ಮನೆಗೆ ಬಂದಿದ್ರು. ಅವ್ರು ಹೇಳಿದರು, ಮಧು ನನ್ನ ಮಗ ಅಲ್ಲದೆ ಇರ್ಬೋದು, ಆದರೆ 3 ಜನರು ನನಗೆ ಮಕ್ಕಳ ಸಮಾನದಲ್ಲಿ ಇರ್ತಕ್ಕಂಥ 3 ಜನರು ಇನ್ಮೇಲೆ ರಾಜಕಾರಣದಲ್ಲಿದ್ದಾರೆ. ಯಾರ್ಯಾರು ಅಂದರೆ ಕುಮಾರಣ್ಣವರು ಬಿಟ್ಬಿಡಿ, ಇವ್ರ ಮೊಮ್ಮಕ್ಕಳು. ಈಗ ನಾನು ಮಗನ ಹಾಕಿದ್ದಾರೆ, ಮಗನ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಯಾರು, ಸನ್ಮಾನ್ಯ ದೇವೇಗೌಡರು. ಕುಮಾರಣ್ಣ, ರೇವಣ್ಣವರು, ಮತ್ತೆ 3ನೇವರು ಯಾರು ಅಂದರೆ ಇವತ್ತಿಂದ ಮಧು ಬಂಗಾರಪ್ಪರು ಅಂತ ಹೇಳಿ. ನಿಮ್ಮ ಫ್ಯಾಮಿಲಿ ಜಿಲ್ಲೆಗಳು ಭಾಳ ಆಯ್ತಲ್ಲ ಈಗ. ನಿಮ್ಮ ದೇವೇಗೌಡರ ಫ್ಯಾಮಿಲಿ ನಿಮ್ಮ ಪ್ರಕಾರವೇ ಶಿವಮೊಗ್ಗ ಅಲ್ಲ, ನೀವು ತುಮಕೂರು ದೇವೇಗೌಡರ ಅಂತ ತುಮಕೂರು ನಿಮ್ದೆ, ಆಮೇಲೆ ರಾಮನಗರ ಜಿಲ್ಲೆ ನಿಮ್ದೆ, ಮಂಡ್ಯ ನಿಮ್ದೆ, ಆಮೇಲೆ ಬೆಂಗಳೂರು ಉತ್ತರ ನಿಂತ್ರೆ ನಿಮ್ದೆ, ಹಾಸನ ನಿಮ್ದೆ. ನೀವು ನನ್ನನ್ನು ಹೋಗ್ಬಿಟ್ಟು ಈ ತರ ಬೇರೆ ತರ ಇಲ್ಲ ಅಲ್ಲಲ್ಲ. ಅಂದ್ರೆ ನಾ ಹೇಳೋದು, ಸಿ ಐ ಆಮ್ ಸೋ ಹ್ಯಾಪಿ. ಒಬ್ಬ ಮಾಜಿ ಪ್ರಧಾನ ಮಂತ್ರಿಗಳು 52-53 ವರ್ಷ ರಾಜಕಾರಣವನ್ನು ಮಾಡಿರೋರು, ನಮ್ಮ ತಂದೆಯವ್ರ ಸಮಾನಸ್ಥರು, ಇವತ್ತು ಬಂದು ನನಗೆ ಅವರ ಧಾರೆಯನ್ನು ಎಳಿತಾ ಇದ್ದಾರೆ. ಮತ್ತು 17ನೇ ತಾರೀಕು ಮೊದಲು ನಾನೇ ಬರ್ತೀನಿ, ಯಾಕೆಂದ್ರೆ ಕುಮಾರಣ್ಣವ್ರು ಬೇರೆ ಟೀಮ್ ವರ್ಕ್ ಇದೆ ಅವರಿಗೆ. ಸೊ ನಾನೇನು ಶುರು ಮಾಡ್ತೀನಿ, ಈ 2 ಪಕ್ಷದ ಜೊತೆಗೆ ಒಂದು ಕಾರ್ಯಕ್ರಮ ಮಾಡಬೇಕಾಗುತ್ತೆ. ಹೌದು, ಇವರು ಅಫಿಷಿಯಲ್ ಕ್ಯಾಂಡಿಡೇಟು, ಇಬ್ರು ಸೇರಿ ಮಾಡ್ತಾ ಇದೀವಿ ಅಂತ. ಅವತ್ತು ಕಾಗೋಡು ತಿಮ್ಮಪ್ಪರು ಎಲ್ಲರೂ ಇರ್ತಾರೆ. ನಿಮ್ಮ ಘೋಷಣೆ, ನಿಮ್ಮ ಕ್ಯಾಂಡಿಡೇಚರ್ ಘೋಷಣೆ ನನ್ನ ಮುಗಿದಾಯ್ತು. ನಾಳೆ 17 ತಾರೀಕಿನ ಪ್ರೋಗ್ರಾಮ್ ಒಟ್ಟಿಗೆ JDS ಕಾಗೋಡು ತಿಮ್ಮಪ್ಪರು ಇರ್ತಾರೆ. ಹೌದು, ಕಾಗೋಡು ತಿಮ್ಮಪ್ಪರು ಅವರೇ ಇರಬೇಕಲ್ಲ. ಯಾಕೆಂದರೆ ಅವರು ಅಲ್ಲಿ ಲೋಕಲ್ ಆಗಿ ನನಗೆ ತಂದೆಯವ್ರ ಸ್ಥಾನ ನಾನು ತುಂಬತಕ್ಕಂಥ ಹೋದ್ಸತಿ ನಿಜ ಹೇಳಬೇಕಂದ್ರೆ ಕಾಗೋಡು ತಿಮ್ಮಪ್ಪರು ಅವರು ಎಷ್ಟು ವರ್ಕ್ ಮಾಡಿದಂದರೆ ನನಗೆ ಮನಸ್ಸಿಗೆ ಏನು ಗೊತ್ತಾ, ನೀವು ಸಾಗರದಲ್ಲಿ ನಾನು ಹಾರ್ಡ್ಲಿ 1 ದಿವಸನೇ ಕೆಲಸ ಮಾಡಿದ್ದು, 1 ದಿವಸ ಮುಕ್ಕಾಲು ದಿವಸ, ಇನ್ನೊಂದು ದಿವಸ ಕಾಲು ದಿವಸ. ಕಾಗೋಡು ತಿಮ್ಮಪ್ಪವ್ರನ್ನ ನೋಡಿ ನಾವೆಲ್ಲ ಕೆಲಸ ಕಲ್ತಿದ್ದು, ಯಾಕೆಂದ್ರೆ ನಮ್ಮ ತಂದೆಯವ್ರು ಇರಲಿಲ್ಲ ನಾನು MLA ಆದಾಗ. ಕಾಗೋಡು ತಿಮ್ಮಪ್ಪವ್ರನ್ನೇ 6,500-7,000 ಸೋಲಿಸ್ಬಿಟ್ರು. ಅದೇ ಸಾಗರದಲ್ಲಿ ನನಗೆ 8,500 ಲೀಡ್ ಕೊಟ್ಬಿಟ್ರು. ನಾನು ಕಣ್ಣಲ್ಲಿ ನೀರು ಹಾಕ್ಬಿಟ್ಟೆ. ಬಟ್ ಒಂದು ಹೇಳ್ತಿದ್ರೆ ಮಧು ಬಂಗಾರಪ್ಪನ ಬಗ್ಗೆ ಒಂದು ಗೌರವ ಇಟ್ಕೊಂಡು ಬಹಳಷ್ಟು ಜನ ಹೇಳ್ತಿದ್ರೆ, ಅವ್ರು ಓಪನ್ ಆಗಿ ಹೇಳಲ್ಲ. ಮಧು ಬಂಗಾರಪ್ಪನವರು ಎಷ್ಟೇ ವಿಶ್ವಾಸ ಏನೇ ಇದ್ರು ಕೂಡ ಒಂದ್ ಕಡೆ ಓವರ್ ಕಾನ್ಫಿಡೆನ್ಸ್ ಇದೆ, ಮತ್ತೆ ಅರೋಗೆಂಟ್ ಆಗಿರ್ತಾರೆ ಅಂತ. ನಿಮಗೆ ಅರೋಗೆಂಟ್ ಅಂತ ಅಲ್ಲಿ ಹೇಳ್ತಕ್ಕಂಥ ಸಲ ಗೆದ್ದೇ ಬಿಡ್ತೀನಿ ನೋಡ್ರಿ, ಜನ ನೋಡ್ರಿ, ನಾಮಿನೇಷನ್ 13 ದಿವಸದಲ್ಲಿ ನಾನು ಗೆಲ್ತೀನಿ ಅಂತ ಬಂದಿಲ್ಲ. ನಮ್ಮ ಚುನಾವಣೆಯಿಂದ ನಾನು ಗೆಲ್ಲಬೇಕು ಅಂತ ಹೇಳಿ ಬಂದೇನೆ ಹೊರತು. ಮತ್ತೆ ಸೋತಾಗ್ಲೂ ನನಗೆ ಗೊತ್ತಿಲ್ಲ. 2 ಬಾರಿ ಸೋತಂಗ್ ನೀವು ಲೆಕ್ಕ. ಸೌರಭದಲ್ಲಿ ಸೋತ ಅಲ್ಲ, ನನ್ನ ನಿಮಗೆ ಹೇಳ, ಜೀವನದಲ್ಲಿ ನಾನು 5 ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಹೂಗಾರ್ ಅವರೇ. ಇವತ್ತಿಗೆ ಗೆದ್ದಿದ್ದು ಒಂದೇ ಒಂದು. ಆದರೂ ಕೂಡ ನನ್ನ ವಿಶ್ವಾಸ, ಹೋರಾಟಗಳನ್ನು ನಾನು ಮರ್ತಿಲ್ಲ, ಮರೆಯೋ ಪ್ರಶ್ನೆನೇ ಬರಲ್ಲ. ಸೋಲು ಗೆಲುವು ಇಟ್ ಇಸ್ ಪಾರ್ಟ್ ಆಫ್ ದ ಸಿಸ್ಟಮ್. ಸೋತವ್ರು ಕೆಟ್ಟವ್ರು ಆಗೋದಿಲ್ಲ, ಗೆದ್ದವ್ರು ಯಾವತ್ತೂ ಪರ್ಮನೆಂಟಾಗಿ ಒಳ್ಳೆಯವ್ರು ಆಗೋದಿಲ್ಲ. ಸೋಲೋದು ಗೆಲ್ಲೋದು
ಕಾರಣಗಳು ಕೂಡ ಇರ್ತವೆ. So, ಈ ಯಾಕಂದ್ರೆ ನಾವು ಬಿ ಟೀಮ್ ಅಲ್ಲಿ ಇದ್ವಿ. ನಾನೇ ಹೇಳ್ಕೊಂಡಿದ್ದೀನಿ, ನಾನು ಯಾಕೆ ಸೋತೆ ಅಂದ್ರೆ ಹೆಚ್ಚು ಕಮ್ಮಿ ಸಿದ್ದರಾಮಯ್ಯರಿಗೆ ಬಂದು ನಮಸ್ಕಾರ ಮಾಡಬೇಕು. ಅವರು ಬಂದ್ರು, ಅವ್ರದೇ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇದ್ದಾಗ ಟೀಕಾ ಟಿಪ್ಪಣಿಗಳು ನಡೆದು ಅದ್ರಲ್ಲಿ ನಾನು ಸಿಕ್ಕಾಕೊಂಡೆ. ಅದ ಅಂದ ತಕ್ಷಣ ಯಾವ್ದೋ ಒಂದು ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ ಅಲ್ಲ. ಯಾಕಂದ್ರೆ ಅವರು ಒಂದು ತೀರ್ಮಾನಗಳು ತಗೊಳ್ತಾರೆ ಚುನಾವಣೆ ಸಂದರ್ಭದಲ್ಲಿ. ನೀವು ಯಾಕೆ ತಗೊಂಡ್ರಿ ಅಂತ ಹೇಳಲ್ಲ. ಇದನ್ನ ವಾಪಸ್ ತಗೊಳ್ ಬರ್ತಕ್ಕಂಥ ಮತ್ತೆ ಅವ್ರ ಜೊತೆನೆ ಸೇರಿ ಮಾಡ್ತಕ್ಕಂಥ ಅವಕಾಶ, ಅದು ಕಾಂಗ್ರೆಸ್ ಜಾಸ್ತಿ ಇದ್ರೂ ಕೂಡ ನನಗೆ JDS ವೀಕ್ ಇದ್ರೂ ಕೂಡ ಇಲ್ಲ, ಮಧು ಬಂಗಾರಪ್ಪ ಅವರೇ ಸೂಕ್ತ ವ್ಯಕ್ತಿ ಅಂತ ಹೇಳಿ ರಾಷ್ಟ್ರೀಯ ಮಟ್ಟ, ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹೇಳಿದಾಗ ಈ ಥರ ಅಭ್ಯರ್ಥಿ ಬೇರೆ ಕಡೆಗೆ ಪೈಪೋಟಿ ಮಾಡ್ತಾರೆ, ಇಲ್ಲಿ ಇಲ್ಲಪ್ಪ ನೀನು ನಿಲ್ಬೇಕು ಅಂತ ಇಂಥ ಅದೃಷ್ಟ ನಾನು ಎಷ್ಟು ಮಾಡಿರ್ಬೋದು. ಸೊ ಅದಕ್ಕೆ ನೀವು ಆರೆಗಂಟ್ ಅಂತ ಹೇಳಿ ದಯವಿಟ್ಟು ಆ ಮಾತನ್ನ ತಗೊಳ್ಬೇಕಾಗತ್ತೆ. ಯಾಕೆಂದರೆ ಐ ಆಮ್ ಸ್ಟ್ರೈಟ್ ಫಾರ್ವರ್ಡ್. ನಾನು ಅದನ್ನು ನಮ್ಮ ತಂದೆಯವರು ಇದ್ದಾರಲ್ಲ, ಅವ್ರು ಯಾವಾಗಲೂ ಅಷ್ಟೇ ಸಿಟ್ ಮಾಡೋರು ಅಷ್ಟೇ, ನಾನು ಅವರಷ್ಟು ಸಿಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಓವರ್ ಕಾನ್ಫಿಡೆನ್ಸಿಗೆ ಟೈಮೇ ಇರಲಿಲ್ಲಲ್ಲ ನನಗೆ, ಎಲ್ಲಿಂದ ಬರ್ತಾರಲಿ ನಾನು. ಸೊರಬದ್ದು ಮನಸ್ಸಿಗೆ ಬಹಳ ನೋವಾಯ್ತು ನನಗೆ. ಟ್ಯಾಪ್ ಅಂತ ಹೇಳಲ್ಲ. ಮಧು ಬಂಗಾರಪ್ಪ ವರ್ಸಸ್ ವಿಜಯ ರಾಘವೇಂದ್ರ ಆಗತ್ತಾ, ಅಥವಾ ಯಡಿಯೂರಪ್ಪ ವರ್ಸಸ್ ದೇವೇಗೌಡ, ಅಥವಾ ಯಡಿಯೂರಪ್ಪ ವರ್ಸಸ್ ಸಿದ್ದರಾಮಯ್ಯ ಆಗುತ್ತೆ? ಬಿಟ್ವೀನ್ ಟೂ ಪಾರ್ಟೀಸ್ ತಗೊಳ್ಳೋಣ. ನಾನು ವೈಯಕ್ತಿಕವಾಗಿ ನಾನೇನು ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಆಮೇಲೆ ವೈಯಕ್ತಿಕವಾಗಿ ಟೀಕಾ ಟಿಪ್ಪಣಿ ಕೆಲವ್ರು ಮಾಡಿದ್ರು. ಕುಮಾರಣ್ಣವ್ರ ಬಗ್ಗೆ ಮಾಡಿದ್ರು, ಯಾರು ಅಂತ ಹೇಳಿ ನಿಮಗೆ ಗೊತ್ತಿದೆ. ಬಹಳ ಹೊಲಸು ರಾಜಕಾರಣನ, ಹೊಲಸು ಸ್ಟೇಟ್ಮೆಂಟ್ನ 30ನೇ ತಾರೀಕು. ಅದು ಅನಿವಾರ್ಯವಾಗಿ ಯಾರು ಅಂತ ನಾನು ಹೆಸರು ಹೇಳೋದಕ್ಕೂ ನಂಗೆ ಅಸಹ್ಯ ಆಗುತ್ತೆ. ಜನರ ಮೀಡಿಯಾ ಆಮೇಲೆ ಅದರಲ್ಲೇ ನಾನು ಮುಂದುವರಿತೀನಿ. ಮಧು ಬಂಗಾರಪ್ಪ ಈ ಚುನಾವಣಾ ಹೊತ್ತಲ್ಲಿ ಅನೇಕ ವಿಷಯಗಳು ಮುಕ್ತವಾಗಿ ಚರ್ಚೆ ಮಾಡಿದ್ರೆ, ಮತ್ತೊಂದು ಸುತ್ತಿನ ಅಖಾಡಕ್ಕೆ ಇದು ಒಂದು ರೀತಿಯ ರಾಜಕೀಯವಾದಂಥ ಬಹುದೊಡ್ಡ ಅಖಾಡ ಇದೆ. ಯಾಕಂದರೆ ಪಾರ್ಲಿಮೆಂಟ್ ಅಂತಂದರೆ ಅದು ಬಹಳ ದೊಡ್ಡ ವಿಸ್ತಾರವಾದಂಥದ್ದು. ಬಂಗಾರಪ್ಪನವರು ಅಲ್ಲಿ 5 ಬಾರಿ ಗೆದ್ದಂಥ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಮಧು ಬಂಗಾರಪ್ಪ ಅದು ಸಾರ್ವತ್ರಿಕ ಚುನಾವಣೆಯಲ್ಲಿ JDS ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ನನ್ನ ಜೊತೆಗೆ ಇರ್ತಾರೆ, ಆ ವಿಶ್ವಾಸ ಇದ್ದೇ ಇದೆ. ಈ ಬಾರಿ ನಾನು ಆ ಹಳೆಯ ರಿಸಲ್ಟನ್ನು ತೋರಿಸಲ್ಲ, ಬೇರೆ ರಿಸಲ್ಟ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸೊ ಇದು ಮಧು ಬಂಗಾರಪ್ಪ ಮಾತಾಡೋಂಥ ಮಾತು. ಇದು ನ್ಯೂಸ್ 18 ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನ, 2019 ಸಂದರ್ಶನ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.